ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತಹ ವಿಚಾರಕ್ಕೆ ಖಂಡನೆ ವ್ಯಕ್ತವಾಗಿದೆ. ನಾಳೆ ಟಿ ನರಸೀಪುರ ಪಟ್ಟಣ ಬಂದ್ ಮಾಡಲು ನಿರ್ಧಾರವನ್ನ ಮಾಡಲಾಗಿದೆ. ಸೋಮವಾರ ನರಸೀಪುರ ಪಟ್ಟಣ ಬಂದ್ಗೆ ಕಾಂಗ್ರೆಸ್ ಕರೆ ಕೊಟ್ಟಿದ್ದು ವರುಣ ನರಸೀಪುರ ಬನ್ನೂರು ಬ್ಲಾಕ್ ಕಾಂಗ್ರೆಸ್ನ ಸಮಿತಿಯಿಂದ ಕರೆ ನೀಡಲಾಗಿದೆ. ಬೆಳಗ್ಗೆ 10:30ರಿಂದ ಸಂಜೆ 5:30ರವರೆಗೆ ಬಂದ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತಹ ವಿಚಾರಕ್ಕೆ ಖಂಡನೆ ವ್ಯಕ್ತವಾಗಿದ್ದು ನಾಳೆ ಟಿ ನರಸೀಪುರ ಪಟ್ಟಣದ ಬಂದ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಸೋಮವಾರ ಟಿ ನರಸೀಪುರ ಪಟ್ಟಣ ಬಂದ್ಗೆ ಕಾಂಗ್ರೆಸ್ ಕರೆಯನ್ನ ನೀಡಿದ್ದು ವರುಣ ಟಿ ನರಸೀಪುರ ಬನ್ನೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಕರೆ ನೀಡಿದ್ದು ಬೆಳಗ್ಗೆ 10:30ರಿಂದ ಸಂಜೆ 5:30ರವರೆಗೆ ಬಂದ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಪಾದಯಾತ್ರೆ ಮಾಡೋದು ಅವ್ರು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಈಗ ಅವರು ವಾಮಮ್ಮ ಅಂತ ಹಿಡಿದು ರಾಜ್ಯಪಾಲರನ್ನ ಕಿಂಗೇಟ ಪಡಿಸ್ಕೊತಾರೆ. ನಿಜಕ್ಕೂ ಇದನ್ನು ನಾವೆಲ್ಲ ಖಂಡಿಸ್ಬೇಕು. ಏನು ಉದ್ದೇಶ ಇಟ್ಕೊಂಡು ನಾವು ಖಂಡಿಸ್ಬೇಕು ಅಂತಂದ್ರೆ ಒಳ್ಳೆ ಕೆಲಸಗಾರರಿಗೆ ಕಷ್ಟಪಡೋರು ಜಾಸ್ತಿ ಅಂತ. ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ್ಮೇಲೆ ಎಲ್ಲಿ ಆಡಳಿತ ಚೆನ್ನಾಗಿ ನಡೀತೆ ಅಲ್ಲೆಲ್ಲ ನೋವು ಕೊಟ್ಟವ್ರೆ. ಅವ್ರ ಪಾರ್ಟಿಯವರಂತೆ ಬೇರೆ ಯಾವುದೇ ಒಂದು ಪಾರ್ಟಿ ಇದ್ರೆ ಅವ್ರನ್ನ ನಿಜಕ್ಕೂ ಈ ಬಿಜೆಪಿ ಅವರು ತೊಂದರೆ ಕೊಟ್ಟಾರ. ಅವ್ರ ಜೊತೆ ಇತ್ತೀಚೆಗೆ JDS ಅವ್ರು ಸೇರ್ಕೊಂಡು ನಮ್ಮ ಕರ್ನಾಟಕ ಸರ್ಕಲ್ ಇಂದ ಪಾದಯಾತ್ರೆ ಹೋಗೋದ್ರೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಕೇಳ್ಕೊಳ್ಳೋದೇನಂತಂದ್ರೆ ಬಡವರ ಈಗಿನ ದಲಿತರ ದೈತ್ಯ ಶಕ್ತಿ ಸಿದ್ದರಾಮಯ್ಯನವರನ್ನ ಅಸ್ಥಿರಗೊಳಿಸಬೇಕು, ಅವರ ರಾಜಕೀಯನ ಅಂತ್ಯಗೊಳಿಸಬೇಕು ಅಂತ ಬಿಜೆಪಿ ಪಕ್ಷ ಮತ್ತು ಅದರ ಮೈತ್ರಿ ಪಕ್ಷ ತುಂಬಾ ಷಡ್ಯಂತ್ರವನ್ನ ಮಾಡಿದೆ. ಅದು ನಮ್ಗೆಲ್ಲರೂ ಗೊತ್ತಿದೆ. ಏನಾಗಿದೆ, ಇವತ್ತು ಪ್ರಾಸಿಕ್ಯೂಷನ್ ಕೂಡ ಬಂದಿದ್ದಾರೆ. ಪಾದಯಾತ್ರೆ ಮಾಡೋದು ಅವ್ರು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಈಗ ಅವರು ವಾಮಮ್ಮ ಅಂತ ಹಿಡಿದು ರಾಜ್ಯಪಾಲರನ್ನ ಕಿಂಗೇಟ ಪಡಿಸ್ಕೊತಾರೆ. ನಿಜಕ್ಕೂ ಇದನ್ನು ನಾವೆಲ್ಲ ಖಂಡಿಸ್ಬೇಕು. ಏನು ಉದ್ದೇಶ ಇಟ್ಕೊಂಡು ನಾವು ಖಂಡಿಸ್ಬೇಕು ಅಂತಂದ್ರೆ ಒಳ್ಳೆ ಕೆಲಸಗಾರರಿಗೆ ಕಷ್ಟಪಡೋರು ಜಾಸ್ತಿ ಅಂತ. ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ್ಮೇಲೆ ಎಲ್ಲಿ ಆಡಳಿತ ಚೆನ್ನಾಗಿ ನಡೀತೆ ಅಲ್ಲೆಲ್ಲ ನೋವು ಕೊಟ್ಟವ್ರೆ. ಅವ್ರ ಪಾರ್ಟಿಯವರಂತೆ ಬೇರೆ ಯಾವುದೇ ಒಂದು ಪಾರ್ಟಿ ಇದ್ರೆ ಅವ್ರನ್ನ ನಿಜಕ್ಕೂ ಈ ಬಿಜೆಪಿ ಅವರು ತೊಂದರೆ ಕೊಟ್ಟಾರ. ಅವ್ರ ಜೊತೆ ಇತ್ತೀಚೆಗೆ JDS ಅವ್ರು ಸೇರ್ಕೊಂಡು ನಮ್ಮ ಕರ್ನಾಟಕ